ನಮಸ್ಕಾರ, ನಾನು ಡಾಕ್ಟರ್ ರೂಪಶ್ರೀ, ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಎಬಿಸು ಡಯಾಗ್ನೋಸ್ಟಿಕ್ಸ್. ಇವತ್ತಿನ ನಮ್ಮ ಸ್ಲಿಮ್ ಸೀಕ್ರೆಟ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಬೇರನ್ ಸಿಲ್ಕ್ಸ್. ಒರಿಜಿನಲ್ ರೇಷ್ಮೆ ಸೀರೆ, ಕಾಂಜೀವರಂ ಸ್ಯಾರಿ ಮತ್ತೆ ಡಿಸೈನರ್ ಮೆನ್, ವಿಮೆನ್ ಅಂಡ್ ಕಿಡ್ಸ್ ಕ್ಲೋದಿಂಗ್ ಒಂದೇ ಕಡೆ ಸಿಗುವಂತ ಏಕೈಕ ಮಳಿಗೆ ಕುಬೇರನ್ ಸಿಲ್ಕ್ಸ್, ಚಿಕ್ಕಪೇಟೆ, ಬೆಂಗಳೂರು. ಅವರು ಈ ಕಾರ್ಯಕ್ರಮನ ಪ್ರಾಯೋಜಿಸುತ್ತಿದ್ದಾರೆ. ಬನ್ನಿ ಈ ದಿನ ಮಾಡುವಂತ ಡಯಟ್ ಕೇಸರಿ ಬಾತ್ ಹೇಗೆ ಅನ್ನೋದನ್ನ ನಾನು ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ. ಡಯಟ್ ಕೇಸರಿ ಬಾತ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ರವೆ 1 ಕಪ್, ಬೆಲ್ಲ 1 ಕಪ್, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಬೆಣ್ಣೆ, ಕೇಸರಿ. ಡಯಟ್ ಕೇಸರಿ ಬಾತ್ ಅಂದರೆ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು, ಕೇಸರಿ ಬಾತಲ್ಲಿ ಶುಗರ್ ಬೀಳುತ್ತೆ, ಘೀ ಬೀಳುತ್ತೆ, ಇಲ್ಲ ಅಂದರೆ ಅದು ಸ್ವಾದಿಷ್ಟವಾಗಿರಲ್ಲ ಅನ್ನೋದನ್ನ ನೀವೆಲ್ಲ ಅನ್ಕೋತಾ ಇರ್ತೀರಾ ಅಲ್ವಾ. ಆದರೆ ಈ ಡಯಟ್ ಕೇಸರಿ ಬಾತ್ಗೆ ನೋ ಶುಗರ್, ನೋ ಆಯಿಲ್ ಹಾಕಿ ನಾನು ಯಾವ ಥರ ಒಂದು ರುಚಿಕರವಾದಂಥ ಕೇಸರಿ ಬಾತ್ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು. ಇದಕ್ಕೆ ಬೇಕಾಗಿರುವಂಥ ಫಸ್ಟ್ ಇಂಗ್ರೀಡಿಯೆಂಟು ನಾನು ಬೆಣ್ಣೆನ ತೊಗೊಂಡಿದ್ದೀನಿ. ಯಾಕಪ್ಪ ಅಂತ ಅಂದರೆ ತುಪ್ಪ ಆದರೆ ತುಂಬಾ ಕ್ಯಾಲೋರೀಸ್ ಇರುತ್ತೆ, ಬೇರೆ ಆಯಿಲ್ನ ಯೂಸ್ ಮಾಡಿದ್ರೆ ಕೇಸರಿ ಬಾತ್ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಅದಕ್ಕೆ 2 ರಿಂದ 3 ಸ್ಪೂನ್ ಅಷ್ಟು ಬೆಣ್ಣೆನ ನಾನು ಫಸ್ಟು ಹೀಟ್ ಆಗ್ತಾ ಇರೋಂಥ ಪ್ಯಾನ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬೆಣ್ಣೆ ಸ್ಲೋವಾಗಿ ಕರಗ್ತಾ ಇದೆ. ಈ ಥರ ಬೆಣ್ಣೆ ಹಾಕೋದ್ರಿಂದ ಕ್ಯಾಲೋರೀಸು ಜಾಸ್ತಿ ಆಗೋದಿಲ್ಲ. ಅಷ್ಟೇ ಅಲ್ಲ, ತುಪ್ಪದಲ್ಲಿ ಇರುವಂಥ ಜಿಡ್ಡಿನ ಅಂಶದಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ ಕೂಡ ಇದರಲ್ಲಿ ಆಗೋದಿಲ್ಲ. ಮತ್ತು ಅಷ್ಟೇ ಟೇಸ್ಟಿಯಾಗಿರುವಂಥ ಒಳ್ಳೆ ಕೇಸರಿ ಬಾತ್ನ ನಾವು ಸವಿಬೋದು. ಬೆಣ್ಣೆ ಚೆನ್ನಾಗಿ ಕರಗ್ತಾ ಇದೆ. ಇದು ಸಂಪೂರ್ಣವಾಗಿ ಕರಗದ ಮೇಲೆ ಇದರಲ್ಲಿ ಕರಗಿರುವಂಥ ಪಾರ್ಟ್ನ ಅರ್ಧ ಭಾಗ ನಾನು ತೆಗೆದಿಡ್ತೀನಿ, ಮತ್ತು ಅರ್ಧ ಭಾಗನ ಮಾತ್ರ ಇವಾಗ ಉಪಯೋಗಿಸ್ಕೊತೀನಿ. ಚೆನ್ನಾಗಿ ಬೆಣ್ಣೆ ಕರಗಿದೆ. ಇದರಲ್ಲಿ ಅರ್ಧ ಭಾಗ ಬೆಣ್ಣೆನ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ, ಯಾಕೆಂದರೆ ಇದು ಮತ್ತೆ ಉಪಯೋಗಕ್ಕೆ ಬರುತ್ತೆ. ಅರ್ಧನ ಇದೇ ಬಾಣಲಿನಲ್ಲಿ ರಿಟೈನ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಈಗ ತಗೊಂಡಿರುವಂಥ 1 ಬೌಲ್ ರವೆನ ಇದರೊಳಗಡೆ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಉರಿಬೇಕು. ಸುಮಾರು 5 ರಿಂದ 7 ನಿಮಿಷ ರವೆನ ಉರಿಬೇಕಾಗತ್ತೆ. ಈ ರವೆ ನಾವು ಎಷ್ಟು ನೀಟಾಗಿ ಹುರ್ಕೋತೀವಿ ಅದರ ಮೇಲೆ ಈ ಕೇಸರಿ ಬಾತ್ನ ಟೇಸ್ಟ್ ಇರುತ್ತೆ. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು. ಗೋಡಂಬಿ, ದ್ರಾಕ್ಷಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು ಹದಕ್ಕೆ ಬರೋವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡು ಇದು ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ಒಂದು ಪಾತ್ರೆಗೆ ಸುಮಾರು ಈಗ 1 ಕಪ್ಪಷ್ಟು ರವೆ ಹಾಕಿದ್ದೀವಲ್ಲ, ಅದೇ ಕಪ್ನಲ್ಲಿ 2.5 ಕಪ್ಪಷ್ಟು ನೀರನ್ನ ನಾವು ಆ್ಯಡ್ ಮಾಡಿಕೊಂಡು ಅದನ್ನು ಕುದಿಸ್ಕೋಬೇಕಾಗತ್ತೆ. ನೋಡಿ, 1 ಕಪ್ಪು, 2 ಕಪ್ಪು, ಇನ್ನೊಂದು ಅರ್ಧ ಕಪ್. ಆವಾಗ ಆ ಪ್ರಪೋರ್ಷನ್ ನೀಟಾಗಿ ಬರುತ್ತೆ. ರವೆ ಚೆನ್ನಾಗಿ ಒಂಥರ ಬ್ರೌನಿಶ್ ಆಗ್ತಾ ಇದೆ, ಚೆನ್ನಾಗಿ ರೋಸ್ಟ್ ಆಗಿದೆ. ನೋಡಿ ಈಗ ಈ ಬೆಣ್ಣೆನಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ತಾ ಇರೋದ್ರಿಂದ ಸೇಮ್ ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಂಡಾಗ ಬರೋವಂಥ ಕನ್ಸಿಸ್ಟೆನ್ಸಿನೇ ಬರುತ್ತೆ, ಮತ್ತು ಟೇಸ್ಟು ಕೂಡ ಅದೇ ರೀತಿ ಇರುತ್ತೆ. ಬಟ್ ಗೀನಲ್ಲಿರೋ ಅಷ್ಟು ಕ್ಯಾಲೋರೀಸು ಬಟರಲ್ಲಿ ಇರೋದಿಲ್ಲ. ಬಟರ್ನಲ್ಲಿ ಒಂದು 40 to 50% ನೀರಿನ ಅಂಶನೇ ಇರೋದ್ರಿಂದ ನಮ್ಮ ದೇಹಕ್ಕೆ ಸೇರುವಂಥ ಫ್ಯಾಟ್ ಕಂಟೆಂಟು ಕಡಿಮೆನೇ ಇರುತ್ತೆ. ಚೆನ್ನಾಗಿ ರವೆ ಫ್ರೈ ಆಗಿದೆ, ಚೆನ್ನಾಗಿ ಬ್ರೌನಿಶ್ ಆಗಿ ರೋಸ್ಟ್ ಆಗಿದೆ, ಚೆನ್ನಾಗಿ ಒಂದು ಹದಕ್ಕೆ ಬಂದಿದೆ, ಕೆಂಪು ಕಲರ್ ಆಗ್ತಾ ಇದೆ. ಈಗ ಈ ಮಿಶ್ರಣಕ್ಕೆ 2.5 ಕಪ್ ನೀರನ್ನ, ಚೆನ್ನಾಗಿ ಕುದಿಸಿರೋಂಥ ನೀರನ್ನ ಆ್ಯಡ್ ಮಾಡ್ಕೊಬೇಕು. ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕು.
2-3 ನಿಮಿಷ ಈ ಮಿಶ್ರಣ ಬೇಯಕ್ಕೆ ಬಿಡಬೇಕು. ಒಂದು 2 to 3 ಮಿನಿಟ್ಸ್ ಅದು ಚೆನ್ನಾಗಿ ಬೇಯಬೇಕಾಗತ್ತೆ. ರವೆ ಒಂದು ಅತ್ಯಂತ ಪೌಷ್ಟಿಕ ಆಹಾರ, ನಿಮಗೆಲ್ಲ ಗೊತ್ತಿರೋ ಥರ ಇದರಲ್ಲೂ ಸಹ ಪ್ರೋಟೀನು, ಮಲ್ಟಿವಿಟಮಿನ್ಸ್ ಎಲ್ಲ ಇರುತ್ತೆ. ಅಷ್ಟೇ ಅಲ್ದಿರ ಇದಕ್ಕೆ ನಾವು ಬೆಲ್ಲನ ಆ್ಯಡ್ ಮಾಡ್ತಾ ಇರೋದ್ರಿಂದ ಇದರ ನ್ಯೂಟ್ರಿಷನಲ್ ವ್ಯಾಲ್ಯೂ ದುಪ್ಪಟ್ಟಾಗುತ್ತೆ. ಯಾಕಪ್ಪ ಅಂತ ಅಂದರೆ ಬೆಲ್ಲದ ಗುಣಗಳು ಅಪಾರವಾದದ್ದು, ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಇಮ್ಯೂನ್ ಬೂಸ್ಟರು. ಯಾಕಪ್ಪ ಅಂದರೆ ಅದರಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅಷ್ಟೇ ಅಲ್ಲ, ನಮ್ಮ ಶ್ವಾಸಕೋಶದ ತೊಂದರೆಯಿಂದ ಹಿಡಿದು ಗಟ್ಟನ್ನ ಆರೋಗ್ಯದವರೆಗೂ ಕೂಡ ನೋಡ್ಕೊಳ್ಳುವಂಥ ಶಕ್ತಿ ಇರುವಂಥ ಏಕೈಕ ಸ್ವೀಟ್ ಅಂದರೆ ಜಾಗರಿ ಅಂತ ಹೇಳ್ಬೋದು. ಇಂಥ ಒಳ್ಳೆ ಜಾಗರಿನ ನಾವು ದಿನನಿತ್ಯ ಆಹಾರದಲ್ಲಿ ಸೇವನೆ ಮಾಡ್ತಾ ಹೋದರೆ ನಮ್ಮ ರಕ್ತದಲ್ಲಿರುವಂತಹ ಐರನ್ ಅಂಶ ಕೂಡ ಜಾಸ್ತಿ ಆಗಿ ಅನಿಮಿಯಾ ಅಂತ ಕಾಯಿಲೆನ ದೂರ ಇಡ್ಬೋದು. ಅಷ್ಟೇ ಅಲ್ಲ, ಬ್ಲಡ್ ಪ್ರೆಷರ್ನ ಕಂಟ್ರೋಲಲ್ಲಿ ಇಡೋದಕ್ಕೆ ಕೂಡ ಜಾಗರಿ ತುಂಬಾ ಸಹಾಯಕಾರಿ. ಮತ್ತು ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರೋವಂಥವ್ರಿಗೆ, ಸ್ವೀಟ್ ಟೂತ್ ಇರುತ್ತೆ ಅವ್ರಿಗೆ, ಶುಗರ್ ಇಲ್ಲದೆ ಇರುವಂಥ ಸ್ವೀಟ್ ಪದಾರ್ಥನ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಜಾಗರಿಯಿಂದ ಮಾಡ್ತಾ ಇರುವಂತಹ ಜಾಗರಿ ಕೇಸರಿ ಬಾತ್ನ ಸವಿಬೋದು. ಮತ್ತು ಅದರಿಂದ ಆಗುವಂಥ ಹೆಲ್ತ್ ಬೆನಿಫಿಟ್ಸ್ನ ಕೂಡ ತಗೋಬೋದು. ಈಗ ನೋಡಿ, ಸುಮಾರು 2-3 ನಿಮಿಷ ಒಳ್ಳೆ ಅದಕ್ಕೆ ಬಂದಿದೆ. ಈ ಮಿಶ್ರಣಕ್ಕೆ ನಾನೀಗ ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಕಪ್ ರವೆಗೆ 1 ಕಪ್ ಬೆಲ್ಲನ ಆ್ಯಡ್ ಮಾಡ್ಕೋಬೇಕು. ಈ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಅವಾಗಲೇ ಬಿಸಿ ಮಾಡಿಟ್ಟಿರುವಂತಹ ಬೆಣ್ಣೆ ಇದು, ಅದು ತುಪ್ಪದ ಕನ್ಸಿಸ್ಟೆನ್ಸಿನಲ್ಲಿದೆ ಈಗ. ಮತ್ತೆ ಕೇಸರಿ ಬಣ್ಣ, ಬೆಳಗ್ಗೆನೆ ಎದ್ದು ನೆನೆಸಿಟ್ಟಿರುವಂಥ ಕೇಸರಿ ಬಣ್ಣನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಮಿಶ್ರಣನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕೇಸರಿ ಬಾತ್ಗೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಒಂದು ಹದಕ್ಕೆ ಬಂದು ಮಿಕ್ಸ್ ಆಗ್ತಾ ಇದೆ. ನೋಡಿ, ಇದು ಸ್ಪೂನ್ಗೆ ಅಂಟ್ತಾ ಇಲ್ಲ. ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿನಲ್ಲಾಗಿದೆ. ಪೇಸ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಬಂದಿದೆ. ಇದನ್ನು ಸ್ಟವ್ ಆಫ್ ಮಾಡಿ ಆರೋದಕ್ಕೆ ಒಂದು 5-10 ನಿಮಿಷ ಬಿಟ್ಬಿಡಬೇಕು. ಆವಾಗ ಅದರಲ್ಲಿರುವಂಥ ರವೆ ಈ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹೀಗೆ ರವೆ ಮತ್ತು ಜಾಗರಿಯಿಂದ ರೆಡಿಯಾಗಿರುವ ಡಯಟ್ ಕೇಸರಿ ಬಾತ್ ನಿಮ್ಗೆಲ್ಲರಿಗೂ ಸವಿಯಲು ಸಿದ್ಧವಾಗಿದೆ. ಅದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಎಣ್ಣೆನೂ ಇಲ್ದಿರ, ಸಕ್ಕರೆನೂ ಇಲ್ದಿರ ಅತ್ಯಂತ ರುಚಿಕರವಾಗಿರುವಂತಹ ಈ ಜಾಗರಿ ಕೇಸರಿ ಬಾತ್ನ ಮಾಡಿರೋದು ಹೇಗೆ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಲ್ಲ. ಅದನ್ನು ಸರ್ವಿಂಗ್ ಬೌಲ್ಗೆ ಒಂದು ಡಿಸೈನ್ ಆಗಿ ನಾವು ಶಿಫ್ಟ್ ಮಾಡಿಕೊಂಡು ಈಗ ಸರ್ವಿಂಗ್ ಪ್ಲೇಟ್ಗೆ ನಾನು ಇದನ್ನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಗಾರ್ನಿಷ್ ಮಾಡೋದಕ್ಕೆ ಅಂತ 2 ಗೋಡಂಬಿ ಮತ್ತು ದ್ರಾಕ್ಷಿನ ಕೂಡ ಹಾಕ್ಬೋದು. ಇದಿನ್ನೂ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಇದನ್ನು ಖುಷಿಯಾಗಿ ಆಸೆ ಬಿದ್ದು ತಿನ್ನೋ ಅಂಥ ಹೈಲಿ ನ್ಯೂಟ್ರಿಷಿಯಸ್ ರೆಸಿಪಿ. ಈಗ ಡಯಟ್ ಕೇಸರಿ ಬಾತ್ ಹೇಗೆ ಮಾಡೋದು ಅನ್ನೋದನ್ನ ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಲ್ವಾ? ಇದೇ ರೀತಿ ವೆಯ್ಟ್ ಲಾಸ್ಗೋಸ್ಕರ ಬಹಳಷ್ಟು ರೆಸಿಪಿಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.